ಹಲೋ, ಇಸ್ ಇಟ್ ನೆಹರು ಸ್ಟೇಡಿಯಂ ಡೆಲ್ಲಿ? ಹಲೋ, ಅಲ್ಲಿ ನಮ್ಮ ಕರ್ನಾಟಕದ ಹುಡುಗಿ ಓಡ್ತಾ ಇದ್ದಾರೆ, ಏನಾಯ್ತು? वो कर्नाटक की लड़की काव्या काव्या वो 800 मीटर क्या हुआ? ಅದೇನೋ ಜಿದ್ಗೆ ಅಂತಿದ್ದಾನಲ್ಲ, ಗೆದ್ಬಿಟ್ಲು. ಜಿತ್ ಗೈ, ಥ್ಯಾಂಕ್ ಯು. 1500 ಮೀಟರ್ ಅದ್ರಲ್ಲೂ ಜಿತ್ ಗೈ. ಥ್ಯಾಂಕ್ ಯು ವೆರಿ ಮಚ್. ಕಾವ್ಯ ಗೆದ್ಬಿಟ್ಲು ಕಣ, ಕಾವ್ಯ ಗೆದ್ಬಿಟ್ಲು. ವೆರಿ ಗುಡ್. ಎಲ್ಲರಿಗೂ ಪಾರ್ಟಿ ಕಣಲ್ಲಿ. ಯಾಕೆ ಒಳ್ಳೆ ಸೈಕೋತರ ಆಡ್ತೀಯ? ಗೆಲ್ತಾಳಂತ ಕಾನ್ಫಿಡೆನ್ಸ್ ಇಲ್ಲ. ನಾವೇ ಬಂದ ತಕ್ಷಣ ಎಲ್ಲರೂ ಸೇರಿ ಕಂಗ್ರಾಟ್ಸ್ ಮಾಡಿಸ್ಬೇಕು. ಏನಂತೀರಿ? ಬನ್ನಿ ಎಲ್ಲ ಸೆಲೆಬ್ರೇಟ್ ಮಾಡೋಣ. ಕಾವ್ಯ ಗೆದ್ಬಿಟ್ಲು ಕಣ. 800 ಮೀಟರ್ಸ್, 1500 ಮೀಟರ್ಸ್ ಎರಡಲ್ಲೂ ಗೆದ್ಬಿಟ್ಲು. ಕಾವ್ಯ ಗೆದ್ಬಿಟ್ಲು. ಏನೋ ಅವ್ನು ಹೀಗಾಡ್ತಾನೆ, ಪಕ್ಕದ ಮನೇಲಿ ಮಗು ಹುಟ್ಟಿದ್ರೆ ಇವ್ರ ಮನೇಲಿ ತೊಟ್ಲು ತೂಗುದ್ರು ನಂಗೆ ಆಡ್ತಾನಲ್ಲ. ಎಷ್ಟೇ ಆದ್ರೂ ಅವನು ಅವಳು ಲವರ್ ಅಲ್ವೇನೋ. ಅವಳು ಅಂದ್ರೆ ಪ್ರಾಣನ ಬಿಡ್ತಾನೆ ಕಣ್ರು. ಅದ್ರಲ್ಲೇನು ತಪ್ಪು? ನಮ್ಮ ಕಾಲೇಜ್ ಹುಡುಗಿ ಅಲ್ವಾ, ಇಷ್ಟ ಮಾಡ್ತಿರ್ಬೇಕಾದ್ರೆ ಸಂತೋಷ ಪಡ್ಬೇಕಲ್ವಾ? ಕಾವ್ಯ ಗೆದ್ಬಿಟ್ಲು. ಹೌದು, ಎಸ್. ಈಗ ಕುಮಾರಿ ಕಾವ್ಯ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೊಳ್ಳುತ್ತೇನೆ. ಈಗ ಡಾಕ್ಟರ್ ಮೀರಾ ಬಾಳಿಗ ಅವರು ಕುಮಾರಿ ಕಾವ್ಯ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಮತ್ತು ನಮ್ಮ ಕಾಲೇಜ್ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಕಾವ್ಯ, ಕಾವ್ಯ, ಏ ಕಾವ್ಯ, ಕಾವ್ಯ. ಏನು ಅಮ್ಮವ್ರು ಯಾವ್ದೋ ಕನ್ಸಿನ ಲೋಕದಲ್ಲಿ ಮುಳುಗಿ ಮಹಾ ಕಾವ್ಯ ರಚಿಸಾಗಿತ್ತು. ಹೂ ನೋಡ್ತಿದ್ನಲ್ಲ, ನೀ ಬಂದಿದ್ ಗೊತ್ತಾಗ್ಲಿಲ್ಲ. ಹೌದಮ್ಮ, ಬೇಕಾದವರು ಮನ್ಸಿನಲ್ಲಿ ತುಂಬಿರೋವಾಗ ಎದುರಿಗೆ ಬಂದೋರ್ ಹೋದೋರ್ ಯಾರ್ ತಾನೇ ಕಾಣ್ತಾರೆ. ಏನು ನಿಮ್ ಹೀರೋ ಇವತ್ತು ಫಂಕ್ಷನ್ ನಲ್ಲಿ ನಿಮ್ ಬಗ್ಗೆ ಹಾಡಿದ್ದು ಹೋಗ್ಲಿದ್ದು. ಒಳ್ಳೆ ರಸಿಕಾ ಕಣೆ, ಅಂತವ್ರು ಸಿಗೋದು ಲಕ್ಷದಲ್ಲಿ ಒಬ್ರು. ಹೌದ್ ಕಣೆ ಗೀತಾ, ನಾನ್ ಗೆದ್ರೆ ತುಂಬಾ ಸಂತೋಷ ಪಡ್ತಾರೆ, ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಾರೆ, ಫಂಕ್ಷನ್ ಮಾಡ್ತಾರೆ. ಅಯ್ಯೋ, ಅವತ್ ಸ್ಪೋರ್ಟ್ಸ್ ಮೀಟ್ ದಿನ ನೋಡ್ಬೇಕಾಗಿತ್ತು, ನಾನ್ ಗೆದ್ದಿದ್ದಕ್ಕೆ ಕುಣಿದ್ ಕುಪ್ಪಳಿಸ್ಬಿಟ್ರು. ಅವ್ರಿಗೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಸ್ಪೋರ್ಟ್ಸ್ ಅಂದ್ರೆ ಪ್ರಾಣ ಅಲ್ಲ, ಸ್ಪೋರ್ಟ್ಸ್ ಆಡೋ ಇವ್ರು ಹೋದ್ರೆ ಪ್ರಾಣ. ಏ ಮಹೇಂದ್ರ, ಎಲ್ಲಮ್ಮ ನಿನ್ ಡವ್ವು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಇಷ್ಟಕ್ಕೂ ಬರ್ತಾಳೋ ಬರಲ್ವೋ? ಬರ್ತಾಳಿರೋ, ಅದ್ಯಾಕ ಹಾಕ್ಬಿಡ್ಕೋತ್ಯಾ? ಒಳ್ಳೆ ಅಪ್ಶಕನ ನನ್ ಮಗ ಆಗೋಗ್ಬಿಟ್ಟಿಲ್ಲ. ಆತರಗಾರನಿಗೆ ಬುದ್ಧಿ ಮಟ್ಟ ಅಂತ. ಅವಳು ಬರ್ಲೇಬೇಕು, ಬಂದೇ ಬರ್ತಾಳೆ. ಬರ್ತಾಳಮ್ಮ, ಬರಲ್ಲ ಅಂತಲ್ಲ. ನಂಗೆ ಯಾಕೋ ಡೌಟು. ಆ ಕಾವ್ಯನು ಬಂದಿಲ್ಲ, ಈ ಪ್ರಸಾದ್ ಬಂದಿಲ್ಲ. ಇವ್ರಿಬ್ರು ಸೇರ್ಕೊಂಡೆಲ್ಲಾದ್ರು ಕಾವ್ಯ ರಚನೆ ಮಾಡ್ತಾ ಇರ್ಬೋದು ಅಂತ. ತೂತ್ತೇರಿಕೆ, ಒಳ್ಳೆ ಜುಲೈಗಳ ತರ ಆಡ್ತಿಲ್ರಲ್ಲ. ಬರ್ತಾ ಇದೆ ನೋಡ್ರಲ್ಲಿ. ನೋಡ್ತಾ ಇರೋ ಈಗ ಈ ಬೊಕ್ಕೆ ನೋಡ್ ಕೊಟ್ಟು ಹೇಗ್ ಮಜಾ ತಗೋತೀನಿ ಅಂತ. ಅಯ್ಯೋ ಬೇಡ ಗುರು, ನನ್ಗೆ ಯಾಕೋ ಇವತ್ತು ಎಡಗಣ್ಣ ಅದಿರ್ತಾ ಇದೆ. ಆಮೇಲೆ ನಿನ್ಗೇನಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಓಸಿ ನನ್ ಮಗನೇ, ನೀನ್ ಯಾವಾಗ್ಲೂ ಡೌಟ್ಫುಲ್ ಆಗಿ ಬಂದ್ಬಿಟ್ಟಲ್ಲ. ನಮ್ ಗುರು ಹೇಳ್ದಾಗೆ ನಿನಗೆ ಜುಲೈ ತಿಂಗಳು ಕರೆಕ್ಟ್ ಮ್ಯಾಚ್ ಆಗುತ್ತೆ. ನಿನಗೆ ಎಡಗಣ್ಣ ತಾನೇ ಹೊಡಿತಾ ಇರೋದು, ಅದನ್ನ ಮುಚ್ಕೊಂಡು ಸ್ವಲ್ಪ ಸುಮ್ನೆ ಕೂತ್ಕೊಳ್ಳೋ. ನಮ್ ಗುರುಗೆ ಯಾವ ಛತ್ರಿ ಚಾಮ್ರಾನು ಅಡ್ಡ ಬರಲ್ಲ. ನಡಿ ಗುರು. ಒಂದ್ ನಿಮಿಷ. ಏನ ನಿನ್ ಬಾದೆಲ್ಲ? ದೃಷ್ಟಿ ತೆಗಿತಾ ಇದ್ದೀನಿ ಗುರು. ಸಪ್ತ ಲೋಕಗಳನ್ನು ಗೆದ್ದು ಜಯಶೀಲನಾಗಿ ಬಾಪುತ್ರ. ಕಂಗ್ರಾಟ್ಸ್ ಕಾವ್ಯ, ತಗೊಳ್ಳಿ. ಏನಿದೆಲ್ಲ? ಏನಿಲ್ಲ ಕಾವ್ಯ, ನೀ ನಮ್ ಕಾಲೇಜ್ ಬ್ಯೂಟಿ ಕ್ವೀನ್ ಅಲ್ವಾ, ಗೋಲ್ಡನ್ ಗರ್ಲ್ ಅಲ್ವಾ? ವಾಟ್ ಡು ಯು ಮೀನ್? ನೀವು ಓಟಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರಲ್ಲ, ಅದಕ್ಕೆ ಗೋಲ್ಡನ್ ಗರ್ಲ್ ಅಂದೆ. ಪ್ಲೀಸ್. ಯಾಕೋ ಜೋರಾಗಿ ಎಡಗಣ್ಣು ಅದಿರ್ತಾ ಇದೆ ಕಣ್ರೋ. ತಗೊಳ್ಳಿ ಕಾವ್ಯ. ಬರೀ ವಿಶ್ವಾಸ ಹೇಳ್ಬೋದಿತ್ತಲ್ಲ. ಪ್ಲೀಸ್ ದಯವಿಟ್ಟು ಬೇಡ ಅನ್ಬೇಡಿ, ನೀವು ಸ್ವೀಕರಿಸಲೇಬೇಕು. ಥ್ಯಾಂಕ್ಸ್. ನನ್ ಟೇಸ್ಟ್ ಹೇಗಿದೆ ಕಾವ್ಯ? ಯು ಲೋಫಾ. ಅಲ್ಲಿ ನೋಡ್ರು. इंडियन एयरलाइंस की उड़ान IC5 से बेंगलोर और कोयम्बटूर जाने वाले यात्री कृपया
ಹಾಯ್ ಕಾವ್ಯ. सामान की पहचान करें। ಹಾಯ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಏನ್ ಪ್ರಸಾದ್ ನೀವಿಲ್ಲಿ? ಬೆಂಗಳೂರು ಬಂದಿದ್ದೆ, ನೀವು ಈ ಫ್ಲೈಟ್ ಅಲ್ಲಿ ಬರ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ಬಿಟ್ಟೆ. ನಾನ್ ಬರೋದು ನಿಮ್ಗೆ ಗೊತ್ತು? ನಿಮ್ ಬಗ್ಗೆ ಇಷ್ಟು ತಿಳ್ಕೊಳ್ಳಿದ್ರೆ ಹೇಗೆ? ಬನ್ನಿ. ಪ್ರಸಾದ್, ನೀವು ಇಷ್ಟೊತ್ತಲ್ಲಿ? ನಿಮ್ ಹುಟ್ಟಿದ ಹಬ್ಬಕ್ಕೆ ನಾನೇ ಮೊದಲು ವಿಶ್ ಮಾಡ್ಬೇಕು ಅಂತ ಬಂದೆ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಾವ್ಯ. ಥ್ಯಾಂಕ್ ಯು. ಒಳಗ್ ಬನ್ನಿ. ಇಲ್ಲ, ನೀವೇ ಪ್ರಾಕ್ಟೀಸ್ಗೆ ಅಂತ ಹೋಗ್ತಾ ಇದ್ದೀರಾ? ಪರವಾಗಿಲ್ಲ, ಬನ್ನಿ. ಇಲ್ಲ ಪರವಾಗಿಲ್ಲ, ಇನ್ನೊಂದ್ಸಲ ಬನ್ನಿ. ಹ್ಯಾವ್ ಎ ನೈಸ್ ಡೇ. ಪ್ರಸಾದ್, ಹಾ? ಇವತ್ ನನ್ ಬರ್ಡೇ ಅಂತ ನಿಮ್ಗೆ ಗೊತ್ತಾಯ್ತು? ನಿಮ್ ಬರ್ತಡೇ ಮಾತ್ರ ಅಲ್ಲ, ನೀವ್ ಯಾವ ನರ್ಸಿಂಗ್ ಹೋಮ್ ಅಲ್ಲಿ ಹುಟ್ಟಿದ್ದು ಅಂತಾನು ನನ್ ಗೊತ್ತು. ಏನ್ರಿ, ನಾನ್ ನಿಮ್ ಅಭಿಮಾನಿ ರೀ. ನಿಮ್ ಬಗ್ಗೆ ಇಷ್ಟು ತಿಳ್ಕೊಳ್ತಿದ್ರೆ ಹಾಗೆ. ಹ್ಯಾವ್ ಎ ಗುಡ್ ಡೇ. ಬರ್ಲಾ? ತುಂಬಾ ಮಾತಾಡ್ಬೇಕು ಅಂತಿದ್ಯಲ್ಲ, ಅದೇನು? ಈಗ್ಲಾದ್ರೂ ಹೇಳು. ಹೋಗಿ, ನಂಗೆ ನಾಚಿಕೆ ಆಗತ್ತೆ. ನಾಚಿಕೆ ನಿನಗ? ಲೇ, ಪ್ರೇಮಿಗಳಿಗೆ ನಾಚಿಕೆ ಗೀಚಿಕೆ ಎಲ್ಲ 3 ಮೈಲಿ ಆಚಿಕೆ ಅಂತ ಕೇಳಿಲ್ವಾ? ಅದೇನ್ ನಿನ್ನ ಪ್ರೇಮ ಕಹಾನಿ ಅಂತ ಡೀಟೇಲ್ ಆಗಿ ಹೇಳು. ಇಲ್ಲಿ ಯಾರು ಕೇಳಿಸ್ಕೊಳ್ಳೋರಿಲ್ಲ. ಹೇಳಮ್ಮ. ಕಲ್ಪನಾ, ಅವನ್ ಬಗ್ಗೆ ಎಷ್ಟು ಹೇಳಿದ್ರು, ಎಷ್ಟು ಸಲ ಹೇಳಿದ್ರು, ಮತ್ತೆ ಮತ್ತೆ ಹೇಳ್ತಾನೆ ಇರ್ಬೇಕು ಅನ್ಸತ್ತೆ. ಎಷ್ಟು ಹೇಳಿದ್ರು ತೃಪ್ತಿನೇ ಆಗಲ್ಲ. ಆಯ್ತಮ್ಮ ಲೈಲಾ, ಮುಂದುವರ್ಸು ನಿನ್ ಮಜ್ನು ಕಥೆ. ಸೂಪರ್ ಕಲ್ಪನಾ, ಸಿಂಪ್ಲಿ ಸೂಪರ್. ಇದುವರೆಗೂ ಅವನ್ ತರ ವ್ಯಕ್ತಿ ನಾನು ನೋಡೇ ಇರ್ಲಿಲ್ಲ. ಟ್ಯಾಲೆಂಟ್ ಅಲ್ಲಿ, ಕ್ಯಾರೆಕ್ಟರ್ ಅಲ್ಲಿ, ಪ್ರೀತಿಸೋದ್ರಲ್ಲಿ. ಅಮ್ಮ ಕಾವ್ಯ, ಯಾವ್ದೇ ಲವರ್ ಹತ್ರನೂ ಅವರ್ ಲವರ್ ಬಗ್ಗೆ ಅಪ್ಪಿ ತಪ್ಪಿ ಕೂಡ ಕೇಳ್ಬಾರ್ದು ಅಂತ ಹೇಳ್ತಿದ್ರು. ಆ ತರ ಯಾಕೆ ಹೇಳ್ತಿದ್ರು ಅಂತ ಈಗ ಅರ್ಥವಾಗ್ತಿದೆ. ಹಾಗಲ್ಲ ಕಲ್ಪನಾ, ಅವ್ನ ನಾನು ಎಷ್ಟು ಹಚ್ಕೊಂಡಿದ್ದಾನ್ ಗೊತ್ತಾ? ಹಾಗಂತ ನನ್ ರೂಮ್ ಮೇಟು ಹೇಳ್ತಾ ಇರ್ತಾಳೆ. ನಿನ್ ರೂಮ್ ಮೇಟ್ ಹೇಳೋದಿರ್ಲಿ, ನಿನ್ ಲವರ್ ನಿನ್ನ ಹತ್ರ ಹೇಳಿದಾನ ಏನು ಅಂತ? ಏನಂತಾನ? ಕಾವ್ಯ, ನಾನ್ ನಿನ್ನನ್ ಪ್ರೀತಿಸ್ತೀನಿ, ಐ ಲವ್ ಯು, ನಾನ್ ನಿನ್ನನ್ ಬಿಟ್ಟಿರ್ಲಾರೆ ಅಂತ. ಇಲ್ಲ, ಹೋಗ್ಲಿ, ನೀನಾದ್ರೂ ಹೇಳಿದ್ಯೇನೆ? ಇಲ್ಲ. ಇಲ್ವಾ? ಮತ್ತೆ ನಿಮ್ದೆಂಥ ಪ್ರೀತಿನೇ? ಯಾಕೆ? ನೀನ್ ಅವನನ್ನು ಪ್ರೀತಿಸ್ತಿದೀಯಾ? ಈ ವಿಷಯ ನೀನು ಅವನಿಗೆ ಹೇಳಿಲ್ಲ, ಅವನು ನಿನಗೆ ಹೇಳಿಲ್ಲ. ಅಂದ್ಮೇಲೆ ಅವನು ನಿನ್ನನ್ ಪ್ರೀತಿಸ್ತಿದ್ದಾನೆ ಅಂತ ಏನ್ ಗ್ಯಾರಂಟಿ? ಕಲ್ಪನಾ, ತಮಾಷೆಗೂ ಹಾಗೆಲ್ಲ ಹೇಳ್ಬಿಡ್ವೆ, ನನಗ್ ತಡ್ಕೊಳಕ್ಕಾಗಲ್ಲ. ಪ್ಲೀಸ್. ಅಷ್ಟು ಪ್ರೀತಿ ಇರೋಳು ಇಷ್ಟು ದಿನ ಆದ್ರೂ ಹೀಗ್ ಮುಚ್ಚಿರ್ತಾರೇನೆ. ಮೊದ್ಲು ನಿನ್ನ ಮನಸ್ಸಿನಲ್ಲಿರೋದನ್ನ ಅವನು ಹೇಳ್ಬಿಡ್ಬೇಕಾಗಿತ್ತು. ಹೇಗೆ ಹೇಳೋದು? ಧೈರ್ಯನೇ ಬರ್ತಿಲ್ಲ ಅಂತೀನಿ. ಬರತ್ತೆ. ನೀನ್ ಹೀಗೆ ಮನಸ್ಸಿನಲ್ಲೇ ಮಂಡಿಗೆ ತಿಂತಾ ಇದ್ರೆ ಹೇಗೆ? ಮೊದ್ಲು ಆ ಕೃಷ್ಣನಿಗೆ ನೀನ್ ರಾಧ ಆಗ್ಬಿಡು. ಇಲ್ದಿದ್ರೆ ಯಾವ್ದಾದ್ರೂ ಗೋಪಿಕಾಸ್ತ್ರಿ ಬಂದು ನಿನ್ನ ಗೋಪಾಲನ್ನ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ. ಯಾವಳಾದ್ರೂ ಬುಟ್ಟಿಗೆ ಹಾಕೊಳಕ್ ಬರ್ಲಿ, ಅವಳು ಕಟ್ ಹೆಸಕ್ ಬಿಡ್ತೀನಿ. ಅಲ್ವೇ? ಅವನಿಗೆ ನಿನ್ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗದೆ ಇದ್ರೆ ಅವನಿನ್ನೇನ್ ತಾನೇ ಮಾಡ್ತಾನೆ? ಬಾ ಕಾವ್ಯ, ಇಂಥ ವಿಷಯದಲ್ಲಿ ಡಿಲೇ ಮಾಡ್ಬಾರ್ದು ಕಣೆ. ಆಮೇಲೆ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಇಲ್ಲ, ಈ ಸಲ ಖಂಡಿತ ಹೇಳ್ಬಿಡ್ತೀನಿ. ಮೊದ್ಲು ಆ ಕೆಲ್ಸ ಮಾಡು. ಇಬ್ರು ಕೂತು ಮನಸ್ ಬಿಚ್ಚಿ ಮಾತಾಡ್ಕೊಳ್ಳಿ. ಬೇಕಾದ್ರೆ ಈ ವಿಷಯ ನನ್ನ ಅಪ್ಪಾಜಿ ಹೇಳಿ ಒಪ್ಪಿಸ್ತೀನಿ. ಅಯ್ಯೋ, ಈಗ್ಲೇ ಹೇಳ್ಬೇಡ, ಸಮಯ ಬಂದಾಗ ನಾನೇ ಹೇಳ್ತೀನಿ. ಓಕೆ, ಆಯ್ತು, ನೀನೇ ಹೇಳುವಿಯಂತೆ. ಈಗ ನಡಿ, ಅಪ್ಪಾಜಿ ಕಾಯ್ತಿರ್ತಾರೆ. ಬಾ.
ಏನಪ್ಪ ಹೇಗಿದ್ದಾಳೆ ಹುಡುಗಿ? ಶಿವು, ನಮ್ಮ ಹುಡುಗಿ ಹಿಡಿಸಿದ್ಯಾ ಅಂತ ಅಮ್ಮ ಮಾತು ಕೇಳ್ಬಿಡಪ್ಪ. ಏನಮ್ಮ? ಚೆನ್ನಾಗಿದ್ದಾಳೆ. ಪ್ರಸಾದ್, ನಾಚ್ಕೋಬಿಡ್ವೋ ಹೇಳು. ಶಾಸ್ತ್ರಿಗಳೇ, ಮದುವೆಗೆ ಒಂದು ಪ್ರಶಸ್ತ ದಿನ ನೋಡಿ. ಜೂನ್ 1ನೇ ತಾರೀಕು ಪ್ರಶಸ್ತವಾಗಿದ್ದ ದಿನ ಆಗ್ಬೋದೇ? ಜೂನ್ 1ನೇ ತಾರೀಕು ಪ್ರಶಸ್ತವಾಗಿದೆ ಅಂತ ಆಗ್ಬೋದಲ್ಲಪ್ಪ? ಆಗ್ಬೋದಮ್ಮ. ಏನಯ್ಯ ಪ್ರಸಾದ್, ಅದಕ್ಕಿಂತ ಮುಂಚೆ ಬೇರೆ ತಾರೀಕಿದೆ ನೋಡಿ. ಫೋನ್ ಬಂದಿದೆ. ಬೇಗ ಬಂದ್ಬಿಡಮ್ಮ, ಬೇಗ ಬಾ. ಹಲೋ, ಹಾಯ್ ಕಲ್ಪನಾ. ಏ ಕಾವ್ಯ, ಸ್ಪೋರ್ಟ್ಸ್ ರಿಸಲ್ಟ್ ಏನೈತೆ? ನಾನು ಯಾವಾಗ್ಲೇ ಸೋತಿದ್ದೀನಿ. ಅದಿರ್ಲಿ, ಹುಡುಗ ಬಂದಿದಾನ? ಬಂದಿದ್ದಾರೆ. ಬಂದಿದಾನ? ಹೇಗಿದ್ದಾನೆ ನೋಡಕ್ಕೆ? ಸ್ಮಾರ್ಟ್ ಆಗಿದ್ದಾರೆ ಕಣೆ. ಹಾಗಾದ್ರೆ ನಿಂಗೆ ತುಂಬಾ ಹಿಡಿಸಿದಾನೇನು? ಎಸ್, ನೋ ಡೌಟ್. ಎಲ್ಲಿ ಕೂತಿದ್ದಾರೆ ಈಗ? ಇಲ್ಲೇ ಹಾಲ್ನಲ್ಲಿ. ಹೈಟ್ ಇದಾರಾ? ಯಾವ ಕಲರ್ ಸೂಟ್ ಹಾಕಿದ್ದಾರೆ? ಹೇರ್ ಸ್ಟೈಲ್ ಹೇಗಿದೆ? ಸ್ಪೆಕ್ಸ್ ಹಾಕೊಂಡಿದಾರಾ? ಹೋಗಿ, ಅದೆಲ್ಲ ಹೇಗೆ ಹೇಳೋದು? ಹೋಗ್ಲಿ, ಆ ಹುಡುಗನೇ ಕರಿ, ನಾನೇ ಮಾತಾಡ್ತೀನಿ. ಎಲ್ಲರೂ ಅಲ್ಲೇ ಕೂತಿದ್ದಾರೆ, ಹೇಗೆ ಕರೆಯೋಕ್ಕಾಗತ್ತೆ? ಅದೆಲ್ಲ ಗೊತ್ತಿಲ್ಲ, ನೀನ್ ಕರಿತೀಯೋ ಇಲ್ವೋ? ಕಾವ್ಯ, ನೀನ್ ಬಾ. ನೀನ್ ಇಲ್ಲಿಗೆ ಬಂದಾಗ ಹೇಗಿದ್ದಾರೆ ಅಂತ ನಾನೇ ಹೇಳ್ತೀನಿ. ಸರಿ, ಬಾಯ್. ಡ್ಯಾಡಿ, ಕಲ್ಪನಾ, ಕಲ್ಪನಾ, ಏಯ್ ಬೇಗ ಬಾರೆ. ಕಾವ್ಯ, ಹಾಯ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಕಲ್ಪನಾ, ಈ ಡ್ರೆಸ್ ನಿಂಗೆ. ಇದನ್ನೆಲ್ಲ ಯಾಕೆ ತರಕ್ ಹೋದೆ? ಅದೆಲ್ಲ ಇರ್ಲಿ, ಮೊದ್ಲು ಬೇಗ ಹುಡ್ಗನ್ ಫೋಟೋ ತೋರ್ಸು, ಬೇಗ. ಫೋಟೋನಾ? ಫೋಟೋನೂ ಇಲ್ಲ, ವಿಡಿಯೋನೂ ಇಲ್ಲ. ಇಲ್ವಾ? ಯಾಕೆ? ಅಪ್ಪಾಜಿ ಸಂಭ್ರಮದಲ್ಲಿ ಫೋಟೋಗ್ರಾಫರ್ ಹೇಳೋದನ್ನೇ ಮರ್ತ್ಬಿಟ್ರು. ಅವ್ರ ಕಡೆ ಫೋಟೋಗ್ರಾಫರ್ ಬಂದಿದ್ರು, ಆದ್ರೆ ಇನ್ನೂ ಫೋಟೋಸ್ ಕಳ್ಸಿಲ್ಲ. ಅಯ್ಯೋ, ಫೋಟೋದಲ್ಲಾದ್ರೂ ಹುಡುಗನ್ ನೋಡೋಣ ಅಂದ್ರೆ ಅದಕ್ಕೂ ಕೋತ. ಸರಿ ಸರಿ, ಕಾಫಿ ತರ್ತೀನಿ, ಆಮೇಲೆ ಮಾತಾಡೋಣ. ನಂಗ್ ಕಾಫಿ ಗಿಫಿ ಏನು ಬೇಡ, ಮೊದ್ಲೇನು ಫಿಕ್ಸ್ ಆಗೋಯ್ತು. ನಾನ್ ಹುಡುಗನ್ ಫೋಟೋ ನೋಡ್ಬೇಕು ಅಂದ್ರೆ ಅವ್ರು ಕಳ್ಸೋರ್ಗೂ ಕಾಯ್ಬೇಕಾ? ಏಯ್, ಬಿಡು ಬಿಡು. ಕಂಗ್ರ್ಯಾಚುಲೇಷನ್ಸ್ ಮೈ ಚೈಲ್ಡ್, ಒಳ್ಳೆ ಸಾಧನೆ ಮಾಡ್ಬೇಕಮ್ಮ. ನನ್ನ ಹತ್ರ ಮಾತಾಡ್ಬೇಡಿ, ಹೋಗಿದ್ದೀರಿ. ಯಾಕಮ್ಮ? ಮಾತಾಡ್ಬೇಡಿ ಅಂದ್ರೆ ಮಾತಾಡ್ಬಾರ್ದು ಅಷ್ಟೇ. ಅವಳಿಗೆ ಹುಡುಗನ್ ಫೋಟೋ ತೋರಿಸ್ಲಿಲ್ಲ ಅಂತ ಕೋಪ. ಹೌದಲ್ಲ ಪುಟ್ಟ, ಇಷ್ಟು ಕಾಲ ಕೋಪಿಸ್ಕೊತಾರ? ತರ್ಸ್ಕೊಡ್ತೀನಿ, ತರ್ಸ್ಕೊಡ್ತೀನಿ. ತರ್ಸ್ಕೊಡ್ತೀರಾ? ಅಷ್ಟೊತ್ತಿಗೆ ಮದ್ವೆನೇ ಆಗೋಗಿರುತ್ತೆ. ನಿಮ್ಮನ್ನ ನಂಬ್ಕೊಂಡ್ರೆ ಆಗೋದೇ ಹೀಗೆ. ನನ್ನ ಹೆಂಡತಿ ಕೂಡ ಹೀಗೆ ಹೇಳ್ತೀನಿ. ಅಯ್ಯೋ, ನೋಡಿದೇರಿ, ಇನ್ಮೇಲಿಂದ ಕಲ್ಪನನ್ ಮದ್ವೆ ಉಸ್ತುವಾರಿ ಎಲ್ಲ ನಂದು. ಅಂಡರ್ಸ್ಟ್ಯಾಂಡ್? ಜಿ ಹುಸೂರ್. ಏ ಕಲ್ಪನಾ, ಹುಡುಗ ಹೇಗಿದ್ದಾನೆ? ಫೈನ್ 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 ಫೈನ್. ಹೇಳು ಬಾರಿ. ಅಪ್ಪಾಜಿ ಇದ್ದಾರೆ, ಇಲ್ಲೇ ಹೇಳು. ಅಪ್ಪಾಜಿ, ಸರಿ ಬಾ. ಈಗ ಹೇಳೆ, ಹುಡುಗ ಹೇಗಿದ್ದಾನೆ ಅಂತ. ಹೋಗಿ, ನಾಚಿಕೆ ಆಗುತ್ತೆ. ಆಹಾ, ನೀನೇ ಹೇಳ್ತಾ ಇದ್ದೆ ನಾಚಿಕೆ ಗೀಚಿಕೆ ಎಲ್ಲ 3 ಮೈಲ್ ನಾಚಿಕೆ ಅಂತ. ಈಗ ನಿನ್ಗೇನಾಯ್ತಮ್ಮ? ಬೇಗ ಹೇಳೆ, ಹೇಳೆ ಕಲ್ಪನಾ. ಆದ್ರೂ ನಿನಗ್ ತುಂಬಾ ಜಂಬ ಬಂದ್ಬಿಟ್ಟಿದೆ ಕಣೆ. ನಾನೇನ್ ಹಾರ್ಸ್ಕೊಂಡು ಹೋಗ್ಬಿಡ್ತೀನ? ನನ್ಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಗೊತ್ತಾ? ನೋಡೋಕೆ 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 ಹೇಳೆ. ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಕಣೆ. ನೋಡಕ್ ಹೇಗಿದ್ದಾನೆ ವರ್ಣಿಸಿ ಅಂದ್ರೆ ಸ್ಮಾರ್ಟ್ ಆಗಿದ್ದಾರೆ. ಏನ್ ಪ್ರಪಂಚದಲ್ಲಿ ಅವ್ರೊಬ್ರೇನ ಸ್ಮಾರ್ಟ್ ಆಗಿರೋದು? ಒಳ್ಳೆ ಬಂಗಾರದಂತ ಬಣ್ಣ. ಯಾವ ಬಂಗಾರ? ಕಾಗೆ ಬಂಗಾರನಾ? ಲೇ ನೋಡು, ನೀನ್ ಹೀಗೆಲ್ಲ ಮಾತಾಡಿದ್ರೆ ನಾನು ಹೇಳೋದಿಲ್ಲ. ಆಯ್ತಮ್ಮ ತಾಯಿ, ಹೇಳು. ಅಗಲವಾದ ಹಣೆ, ಹಣೆ ಮೇಲೆ ಹಾರಾಡೋ ಕೂದಲು, ನೀಳವಾದ ಮೂಗು, ಮೂಗಿನ ಕೆಳಗೆ ಚಿಗರ್ ಮೀಸೆ, ಆ ಮೀಸೆ ಅಂಚಿನಲ್ಲಿ ನನ್ನ ನೋಡಿದಾಗ ಆಕಿರೋ ನಗು. ಹೌದು, ಒಂದೇ ಸಲ ಇಷ್ಟೆಲ್ಲ ನೋಡಿದ್ಯಲ್ಲ, ನಿನಗ್ ನಾಚಿಕೆ ಅನ್ಸ್ಲಿಲ್ವಾ? ನನಗ್ ನಾಚಿಕೆ ಅನ್ಸೋದಿರ್ಲಿ, ಎಲ್ರೆದ್ರಿಗೂ ಇನ್ನು ಮುಂಚೆ ಯಾವ್ದು ಲಗ್ನ ಇಲ್ವಾ ಅಂತ ಕೇಳ್ಬಿಟ್ರು. ಪಾಪ, ಈ ಮುದ್ಮುಖ ನೋಡಿದ್ಮೇಲೆ ಇನ್ನು ಎಷ್ಟ್ ದಿನ ಕಾಯ್ಬೇಕು ಅಂತ ಯೋಚನೆ ಇರ್ಬೇಕು.
ಓಕೆ ಹಾಗೇನಿಲ್ಲ. ನಮ್ಮೂರು ಗೃಹಸ್ಥಾಶ್ರಮ ಸೇರ್ತಾ ಇದ್ದೀರಾ, ಇನ್ ನಮ್ಮನ್ನೆಲ್ಲ ಮರ್ತು ಬಿಡ್ತೀರೋ ಏನೋ. ಎಲ್ಲಾದ್ರೂ ಉಂಟೇನೆ, ನಿಮ್ಮನ್ನೆಲ್ಲ ಮರ್ತ್ರೆ ಆ ದೇವರ ಮೆಚ್ತಾನೇನೆ. ಕಲ್ಪನಾ, ಮದ್ವೆಗೆ ಹುಡುಗನ್ ಡ್ರೆಸ್ ಸೆಲೆಕ್ಷನ್ ಎಲ್ಲ ನಂದು. ಓಕೆ ಓಕೆ. ಹಲೋ, ಹಾ ರಾಮಕೃಷ್ಣ. ಏನೇ ವಾಯ್ಸು? ರಾತ್ರಿ ಗುಂಡ್ಗಿಂಡ್ ಹೊಡ್ದ್ಯಾ? ಹಾ ತಲುಪ ಇನ್ವಿಟೇಷನ್ ಏನೋ ಇನ್ನೂ ಬಂದಿಲ್ವಾ? ನಾಳೆ ನಾಳೆದಲ್ಲಿ ಬರ್ಬೋದು. ಮದ್ವೆ ಕಣಯ್ಯ, ಬಂದ್ಬಿಡು. ಏನೋ ನಮ್ಮ ಕಾವ್ಯ ಅಲ್ವಾ? ನಮ್ ಕಾವ್ಯ, ಹ್ಞೂ, ಅವ್ರ ಅತ್ತೆ ಮಗಳು. ಹಾ ನಮ್ದಲ್ಲಪ್ಪ, ಎಲ್ಲ ನಮ್ ತಂದೆ ಸೆಲೆಕ್ಷನ್. ಗೊತ್ತಲ್ಲ, ನಾವು ಪಿತೃವಾಕ್ಯ ಪರಿಪಾಲಕರು ಅಂತ. ಹಾ ನೋಡು, ಒಂದಿನ ಮುಂಚಿತವಾಗಿ ಬಂದ್ಬಿಡಬೇಕು. ಆಮೇಲೆ ನಿನ್ ದಾಡಿಗಿಲಿ ಬೋಡ್ಸ್ಕೊಂಬ, ಹಾಗೆ ಬರ್ಬೇಡ. ಗೊತ್ತಾಯ್ತಾ? ಇಡ್ಲಾ? ಇದೇ ಇನ್ವಿಟೇಷನ್ ತಿಳ್ಕೊಂಬಿಡು. ಇಡ್ಲಾ? ಬಾಯ್. ಟೆರಿ, ಟೆರಿ, ಟೆರಿ. ಒಂದ್ ನಿಮಿಷ ಹೊರಗಡೆ ಬರ್ತೀರಾ? ನಿಮ್ ತಂದೆಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್? ಎಸ್, ಹಿ ನೀಡ್ಸ್ ರೆಸ್ಟ್. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನಾನು ಮತ್ತೆ ಬಂದು ನೋಡ್ತೀನಿ. ಟೆರಿ, ಟೆರಿ, ಟೆರಿ.
ಡ್ಯಾಡಿ ಯಾಕೆ ಹೀಗೆ ಎಮೋಷನಲ್ ಆಗ್ತಾ ಇದ್ದೀರಾ? ನಡಿಬೇಕಾದ್ ನಡೆದೋಯ್ತು. ಈಗ ಅದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ನೋಡಿ, ನಾನ್ ಚೆನ್ನಾಗಿದ್ದೀನಿ. ಐ ಆಮ್ ಆಲ್ ರೈಟ್. ಸಂತೋಷವಾಗಿರುವಾಗ ಯಾಕೆ ಮಾಡ್ತಾ ಇದೀಯಾ? ನಿನ್ನ ಮನಸ್ಸಿನಲ್ಲಿರೋ ವೇದನೆಲ್ಲ ತಡ್ಕೊಂಡು ನಗ್ತಾ ನಾನೆಲ್ಲಿ ಹೊಂದ್ಕೋತಿರೋ ಅಂತ ಹಗಲು ರಾತ್ರಿ ನನ್ನ ಊಟ ಉಪಚಾರ, ಸ್ನಾನ ಮಾಡಿಸೋದು, ಔಷಧಿ ಕೊಡೋದು, ಕೆಲಸದವಳಾಗೆ ಒಬ್ಬದಾದಿಯಾಗಿ ಮಾಡ್ತಾ ಇದೆಯಲ್ಲಮ್ಮ. ಇಲ್ಲ ಡ್ಯಾಡಿ, ಮಗಳಾಗಿ ನಿಮ್ ಸೇವೆ ಮಾಡ್ತಾ ಇದ್ದೀನಿ. ಡಾಕ್ಟರ್ ಆಗಿ ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ. ಗುಡ್. ಡಾಕ್ಟರ್ ಆಗಿ ನೀನ್ ನಿನ್ ಕರ್ತವ್ಯ ಮಾಡ್ತಾ ಇದೆಯಲ್ಲ, ಹಾಗೆ ನಾನು ಒಬ್ಬ ತಂದೆಯಾಗಿ ನನ್ನ ಕರ್ತವ್ಯ ಮಾಡೋದಕ್ಕೆ ನೀನ್ ಅವಕಾಶ ಮಾಡಿಕೊಡು. ಅಂದ್ರೆ ಕಾವ್ಯ, ನನ್ನ ಸ್ನೇಹಿತನ ಮಗ ಒಬ್ಬ ಅಮೆರಿಕದಲ್ಲಿದ್ದಾನೆ. ನೋಡಕ್ ತುಂಬಾ ಲಕ್ಷಣ ಆಗಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ತುಂಬಾ ಒಳ್ಳೆಯವನು. ನೀನ್ ಮನಸ್ಸು ಮಾಡಿ ಒಪ್ಕೊಂಡ್ರೆ ನಾನು ನನ್ನ ಸ್ನೇಹಿತರ ಮಾತಾಡ್ತೀನಮ್ಮ. ಇಲ್ಲ ಡ್ಯಾಡಿ, ನನ್ ಮದ್ವೆ ಯಾವತ್ತೂ ಮರ್ತೋದ್ ಕತೆ, ಮುಗ್ದೋದ್ ಅಧ್ಯಾಯ. ಹಾಗೆ ಹೇಳ್ಬೇಡಮ್ಮ. ನೋಡು, ನಡೆದಿದ್ದನ್ನು ಮರ್ತು ಬಿಡ್ಬೇಕು, ಮುಂದೆ ನಡೆಯೋದನ್ನ ಯೋಚನೆ ಮಾಡ್ಬೇಕು. ನೀನ್ ಸಂತೋಷವಾಗಿರ್ಬೇಕಮ್ಮ. ನಿನ್ನ ಜೀವನ ಕಾಂಡಲ್ಲಿ ಬಿದ್ದು ಬೆಳೆದಿಂಗ್ಲಾಗ್ಬಾರ್ದು ತಾಯಿ. ಡ್ಯಾಡಿ, ನೀವ್ ಹೀಗೆ ಹೇಳ್ತಾ ಇದ್ದೀರಲ್ಲ, ಅಮ್ಮ ತೀರ್ಕೊಂಡ್ಮೇಲೆ ನೀವು ಬೇರೆ ಮದ್ವೆನೂ ಆಗ್ದೆ ಅಮ್ಮನ್ ನೆನ್ಪಲ್ಲೇ ನೆಮ್ಮದಿ ಕಾಣ್ಲಿಲ್ವಾ? ನೋಡಿ, ನಾನ್ ನಿಮ್ ಮಗಳು, ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಇದೇ ನಿನ್ ಕಡೆ ನಿರ್ಧಾರನ? ಹೌದ್ ಡ್ಯಾಡಿ, ನಾನ್ ಗೃಹಿಣಿಯಾಗಿ ಒಂದೇ ಸಂಸಾರಕ್ಕೆ ಸೀಮಿತವಾಗಿ ಕರ್ತವ್ಯ ಮಾಡೋ ಹೆಣ್ಣಲ್ಲ. ನಾನ್ ಡಾಕ್ಟರ್ ಆಗಿ ಸಮಾಜಕ್ಕೆ ಸೇವೆ ಸಲ್ಲಿಸೋಕೆ ಹುಟ್ಟಿರೋ ಹೆಣ್ಣು ಅಂತ ತೀರ್ಮಾನ ತಗೊಂಡಿದ್ದೀನಿ. ಮನಸ್ಸೊಬ್ಬನಿಗೆ ದೇಹ ಒಬ್ಬನ ಕೊಟ್ಟು ಮಾನಸಿಕ ವ್ಯಭಿಚಾರಿಯಾಗಿ ಬದುಕ್ತೆ. ನನ್ನ ಕಳೆದ ನೆನಪಿನ ಮಧುರ ಕ್ಷಣಗಳನ್ನ ಜೀವನದುದ್ದಕ್ಕೂ ನೆನೆಸ್ಕೋತಾ ಬದುಕ್ತೀನಿ. ಅಲ್ಲ ಡ್ಯಾಡಿ, ಮದುವೆ, ಸಂಸಾರ, ನಾನು, ನಂದು ಅಂತ ಸ್ವಾರ್ಥಿಗಳಾಗಿ ಬದುಕಿದ್ರೆ ಇವತ್ತು ಮದರ್ ತೆರೇಸಾ, ಸಿಸ್ಟರ್ ನಿವೇದಿತಾ ಇಂಥವರೆಲ್ಲ ಮಾನವ ಇತಿಹಾಸದ ಮಹಾನ್ ವ್ಯಕ್ತಿಗಳಾಗಿ ಉಳಿತಿರ್ಲಿಲ್ಲ. ಹೇಳಿ ಡ್ಯಾಡಿ, ನಿಮ್ಮಗಳು ಅಂತ ಶ್ರೇಷ್ಠ ವ್ಯಕ್ತಿಗಳ ತರ ಆದರ್ಶ ಹೆಣ್ಣಾಗ್ಬೇಕಾ, ಇಲ್ಲ ಮಕ್ಕಳ ಹೆರು ಯಂತ್ರವಾಗಿ ಮಾಮೂಲಿ ಹೆಣ್ಣಾಗಿ ಮಣ್ಣಾಗ್ಬೇಕಾ? ಕಾವ್ಯ, ಐ ಆಮ್ ಪ್ರೌಡ್ ಆಫ್ ಯು. ನೋಡ್ಬಿಟ್ಟ, ನೀನೊಬ್ಬ ಸಾಧಾರಣ ಹೆಣ್ಣು, ನಾನ್ ನಿನ್ ತಂದೆ ಅಂತ ನಿನಗೆ ಬುದ್ಧಿವಾದ ಹೇಳಿದೆ. ನೋ, ನೀ ತುಂಬಾ ದೂರ ಹೊರಟೋಗಿದೀಯ. ನಿನ್ನ ಔದಾರ್ಯತೆ, ನಿನ್ನ ತ್ಯಾಗ ಮನೋಭಾವದಿಂದ ನನಗೆ ಮಾರ್ಗದರ್ಶಕಗಳ ತಾಯಿ ಆಗ್ಬಿಟ್ಟೆಮ್ಮ. ಯು ಆರ್ ರಿಯಲಿ ಗ್ರೇಟ್. ಇಲ್ಲ ಡ್ಯಾಡಿ, ಯಾವಾಗ್ಲೂ ನಿಮ್ ಎದೆ ಮೇಲ್ ಮಲ್ಗಿ ಈ ಪ್ರಪಂಚನೇ ಮರೆಯೋ ನಿಮ್ ಮಗಳೇ. ಡ್ಯಾಡಿ, ನಿಮ್ ಮಗಳು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಂದ್ರೆ ಇನ್ ಮುಂದೆ ಯಾವತ್ತೂ ನನ್ ಮದ್ವೆ ವಿಚಾರ ಮಾತಾಡಬಾರ್ದು. ಇಲ್ಲ ಪುಟ್ಟ, ಇಲ್ಲ ಕಣ, ಇಲ್ಲಪ್ಪ, ಇನ್ಯಾವತ್ತೂ ನಿನ್ ಮದುವೆ ವಿಚಾರ ಮಾತಾಡೋದಿಲ್ಲ. ನೋ. ಥ್ಯಾಂಕ್ ಯು. ರೀ, ಹಾ, ನಾನ್ ನಿಮ್ಮನ್ನೊಂದ್ ಪ್ರಶ್ನೆ ಕೇಳ? ಒಂದನ್ನು 100 ಕೇಳ್ ಮಾರೈತೆ. ನೀನ್ ಕೇಳ್ತಾ ಇರು, ನಾನು ಹೇಳ್ತಾ ಇರ್ತೀನಿ. ಚೆನ್ನಾಗ್ ಕಾಣಿಸ್ತೀರಾ, ಬನ್ರಿ. ಹೌದಾ? ನೋಡೋಣ. ಈಗ ಎಲ್ಲಿಗೆ ಹೋಗ್ತಿದೀವಿ ಅಂತ? ನೀನು ಹೇಳಿ ನೋಡೋಣ, ನಾವೆಲ್ಲ ಹೋಗ್ತಿದೀವಿ ಅಂತ. ಹೋಗ್ರಿ, ನೀವು ಮನಸ್ಸಲ್ಲಿ ಇಟ್ಕೊಂಡಿರೋದನ್ನೆಲ್ಲ ನಾನ್ ಹೇಗೆ ಹೇಳಕ್ಕಾಗುತ್ತೆ? ಹಾಗಾದ್ರೆ ಸೋತೆ ಅಂತ ಒಪ್ಕೊ. ಆಯ್ತು, ಸೋತೆ, ಹೇಳಿ. ಅರೆ, ಇವತ್ತು ಕಾವ್ಯ ನೋಡಕ್ ಹೋಗ್ತಾ ಇದೀವಿ. ಕಾವ್ಯ ನೋಡಕ? ಹಾ, ಯಾಕೆ ಹೇಳು ನೋಡೋಣ. ಮರ್ತ್ಬಿಟ್ಟಿ, ಇವತ್ತು ಅವಳು ಬರ್ತಾರೆ ಅಲ್ಲ? ಕಾವ್ಯ ಬರ್ತದೇನಾ? ಕಾವ್ಯನ್ ಬರ್ತಡೆ ನಿಮ್ಗೆ ಯಾಕೆ ಗೊತ್ತು? ಇದೇ ನಿಂಗೆ ಕೇಳ್ಬಿಟ್ಟೆ. ಕಾವ್ಯ ಕಾಲೇಜ್ ಡೇಸ್ ಅಲ್ಲಿ ಎಂತ ಫೇಮಸ್ ಅಥ್ಲೀಟ್ ಗೊತ್ತಾ? ಅವಳ ಅಭಿಮಾನಿಯಾಗಿ ನಾನು ಇಷ್ಟು ತಿಳ್ಕೊಳ್ತಿದ್ರೆ ಹೇಗೆ?
ನಡಿ ಟೈಮ್ ಆಯ್ತು. ಅರೆ ಬಾ. ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಪ್ರಕೃತಿ ವಿಕೋಪಗೊಂಡಾಗ ಮನುಷ್ಯ ತನ್ನ ಜೀವ ಉಳಿಸ್ಕೊಳ್ಳೋಕೆ ಎಷ್ಟು ಕಷ್ಟಪಡ್ಬೇಕಾತಲ್ಲ. ನಿಮ್ಮ ಮಾತು ನಿಜ ಕಾವ್ಯ. ದೂರ ಸೊಮಾಲಿಯಾ ದೇಶದಲ್ಲಿ ಲಕ್ಷಾಂತರ ಜನ, ಅದರಲ್ಲೂ ಮಕ್ಕಳು ಮರಿಗಳು ಹಸುವಿನಿಂದ ಕಂಗೆಟ್ ಸಾಯ್ತಾ ಇದ್ದಾರೆ. ಅದಕ್ಕೆ ನಾನು ನನ್ನ ಹೆಂಡತಿ ಸರ್ಕಾರ ಕಳಿಸೋ ಟೀಮ್ ಜೊತೆಲಿ ಸೋಮಾಲಿಯಾಕ್ಕೆ ಹೋಗ್ತಾ ಇದೀವಿ. ನೀವು ಬಿಡಿ, ಮೇಡ್ ಫಾರ್ ಈಚ್ ಅದರ್. ಅಪರೂಪವಾದಂಥ ವ್ಯಕ್ತಿಗಳು. ತಮ್ಮ ಸುಖಕ್ಕಿಂತನೂ ಜನಸೇವೆನೆ ಮುಖ್ಯ ಅಂತ ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಕಾವ್ಯಗ್ ನೀವು ಎಷ್ಟು ವರ್ಷದಿಂದ ಪ್ರೆಸೆಂಟೇಶನ್ ಕೊಡ್ತಿದ್ದೀರಾ? ಸುಮಾರು 5-6 ವರ್ಷದಿಂದ. 1 ವರ್ಷನೂ ಮಿಸ್ ಮಾಡ್ಕೊಡ್ದೆ. ಸಿನ್ಸಿಯರ್ ಆಗಿ ಕೊಡ್ತಾ ಇದ್ದೀನಿ. ಎಕ್ಸಾಮ್ ಒಂದು ಅಡ್ಡ ಬರ್ಲಿಲ್ಲ ಅಂದ್ರೆ ನಮ್ಮ ಕಾವ್ಯ ಈ ತರ ಕೆಲಸದಲ್ಲಿ ಫ್ರಂಟ್ ಲೈನ್ ಕ್ಯಾಂಡಿಡೇಟ್. ನನ್ಗೇನಾದ್ರೂ ಅಂತ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಖಂಡಿತ ಹೋಗ್ತೀನಿ. ಹಾಗಂತ ನೀಗ್ ಶೈಲೇಶ್ ನೀವು ನಾನು ಹೋಗ್ಲಕ್ ಶುರು ಮಾಡ್ಬೇಡಿ. ಈ ವಿಷಯದಲ್ಲಿ ನಮ್ಮ ಕಾವ್ಯನ ಎಷ್ಟು ಹೊಗಳಿದ್ರು ಸಾಲದು. ಅಭಿಮಾನಿಗಳಿಗೆ ಅಂಕು ಡೊಂಕು ಕಾಣಲ್ವಂತೆ. ಅಭಿಮಾನಿಗಳನ್ನ ಪಡೆಯೋದು ಸುಲಭ ಅಲ್ಲ. ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು. ಏನ್ ಕತೆ? ಪ್ರಸಾದ್, ವಾಟ್ ಅ ಸರ್ಪ್ರೈಸ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಾವ್ಯ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಏನ್ರಿ ಕಾವ್ಯ, ನಿಮ್ ಬರ್ಡೇ ಅಂತ ಹೇಳಿಲ್ಲ ನಮ್ಗೆ. ಅಯ್ಯೋ, ಅದ್ಯಾ ಮಹಾ ದೊಡ್ಡ ವಿಷಯ ಅಂತ ಹೇಳೋಕೆ. ನೀನ್ ನಿನ್ ಬರ್ಡೇ ಮರ್ತಿದ್ರು ನಿನ್ನ ಅಭಿಮಾನಿ ನಮ್ ಯಜಮಾನ್ ಅದನ್ ಮರ್ತಿಲ್ಲ. 6 years ಇಂದ ಸಿನ್ಸಿಯರ್ ಆಗಿ ವಿಷಸ್ ಹೇಳ್ತಿದಾರಲ್ವಾ? ಅದೇನ್ ಮಹಾ ದೊಡ್ಡ ವಿಷಯ. ಕಾಲೇಜಲ್ಲಿ ನಂಗೆ ಬೇಕಾದಷ್ಟು ಜನ ಫ್ಯಾನ್ಸ್ ಇದ್ರು. ಅದ್ರಲ್ಲಿ ಪ್ರಸಾದ್ ಒಬ್ರು ಅಷ್ಟೇ. ಹಾ, ಅವರಲ್ಲಿ ನಾನ್ ನಂಬರ್ 1. ಬೈ ದ ವೇ, ವೈ ಡೋಂಟ್ ಯು ಜಾಯ್ನ್ ಅಸ್ ಫಾರ್ ಡಿನ್ನರ್? ಇಲ್ಲ, ಕಮ್ ಆನ್ ಶೈಲೇಶ್. ನನ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನೀವಿಬ್ರು ಹೋಗಿ. ಕಲ್ಪನಾ? ಬಾರೆ ಕಾವ್ಯ. ಬೇಡ, ನೀವಿಬ್ರು ಹೋಗಿ. ನಾ ಇನ್ನೊಂದ್ ದಿನ ಬರ್ತೀನಿ. ಓಕೆ, ಕ್ಯಾರಿ ಆನ್. ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು. ಅಮ್ಮ ಅವರು ದಯ ಮಾಡಿಸ್ಬೋದು. ಕಲ್ಪನಾ, ನಾನು ಕ್ಲಿನಿಕ್ ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಗೀತಾ, ಒಂದು ಹೆಣ್ಣಿನ ಮನಸ್ಸು ಇನ್ನೊಂದು ಹೆಣ್ಣು ಅರ್ಥ ಮಾಡ್ಕೊಳ್ತಾಳೆ ಅನ್ನೋ ನಂಬಿಕೆಯಿಂದಲೇ ನಾನ್ ನಿಮ್ಮನ್ನ ನೋಡಕ್ ಬಂದಿರೋದು. ಕಾವ್ಯ ಲವ್ನಲ್ಲಿ ಡಿಸಪಾಯಿಂಟ್ ಆಗೋಕೇನ್ ಕಾರಣ? ದಯವಿಟ್ಟು ಈ ಒಂದ್ ವಿಷಯದಲ್ಲಿ ಮಾತ್ರ ನನ್ ಬಲವಂತ ಮಾಡ್ಬೇಡಿ. ನೀವ್ ಈ ವಿಷಯ ತಿಳ್ಕೊಳ್ದೇ ಇದ್ರೆ ನೀವು ಒಳ್ಳೇದು. ಅಂದ್ರೆ ನೀವ್ ತಿಳ್ಕೊಳ್ಳೋದ್ರಿಂದ ನಿಮ್ ಶಾಂತಿ ನೆಮ್ಮದಿ ನಿಮ್ಮಿಂದ ದೂರ ಆಗ್ಬಿಡುತ್ತೆ. ನೋ ನೋ ಗೀತಾ, ಐ ಪ್ರಾಮಿಸ್ ಯು. ನೀವು ಹೇಳೋ ಸತ್ಯ ಎಷ್ಟೇ ಕಹಿಯಾಗಿದ್ರು ಕಠೋರವಾಗಿದ್ರು ನಾನು ಅದನ್ನ ಕುಡಿದು ಅರ್ಗಿಸ್ಕೊಳ್ತೀನಿ. ಅದರಿಂದ ಯಾರಿಗೂ ಯಾವ ಕಾರಣಕ್ಕೂ ಶಾಂತಿ ನೆಮ್ಮದಿಗೆ ಭಂಗ ಬರಲ್ಲ. ಹಾಗಾದ್ರೆ ನೀವ್ ತಿಳ್ಕೊಳ್ಳೇಬೇಕಾ ಕಲ್ಪನಾ? ಹೇಳಿ, ನೀವ್ ಹೇಳ್ದೇ ಇದ್ರೆ ನನ್ ಮೇಲೆ ಆಣೆ. ಅದನ್ ಕೇಳಿ ತಡ್ಕೊಳ್ಳೋ ಶಕ್ತಿ ಖಂಡಿತ ಇದೆ. ಹೇಳಿ. ಆ ಅಭಿಮಾನಿ ಬೇರೆ ಯಾರು ಅಲ್ಲ, ನಿಮ್ ಗಂಡ ಪ್ರಸಾದ್.
ಕಾವ್ಯ ಸಂತೋಷವಾಗಿರ್ಬೇಕು ಅಂತ ನಾನ್ ನಿಮಗ್ ತುಂಬಾ ತೊಂದರೆ ಕೊಡ್ತಿದ್ದೀನಿ, ನಿಮ್ಮನ್ ತುಂಬಾ ನೋಯಿಸ್ತಾ ಇದ್ದೀನಿ. ನಂಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ. ವಂಡರ್ಫುಲ್, ಯು ಆರ್ ಎ ಗುಡ್ ಆಕ್ಟ್ರೆಸ್. ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀರಲ್ಲ. ಮಾನಸಿಕ ರೋಗಕ್ಕೆ ಒಳಗಾಗಿರೋ ಯಾವುದೇ ಹೆಣ್ಣು ಬೇರೊಬ್ಬ ಗಂಡಸಿನ ಎದುರುಗಡೆ ಭಯ ನಾಚಿಕೆನ ಪ್ರದರ್ಶನ ಮಾಡೋದಿಲ್ಲ, ತನ್ನ ತಾನೇ ಮರ್ತಿರ್ತಾಳೆ. ಬಟ್ ಯು ಮೆಡಿಕಲಿ ನಾರ್ಮಲ್. ಡಾಕ್ಟ್ರೆ, ದಯವಿಟ್ಟು ನೀವು ವಿಷಯನ ಯಾರಿಗೂ ಹೇಳ್ಬೇಡಿ ಡಾಕ್ಟ್ರೆ. ಕಾವ್ಯ ಬದುಕ್ ಸರಿ ಹೋಗೋವರೆಗೂ ನೀವ್ ಈ ರೀತಿ ಸತ್ಯಾಗ್ರಹ ಚಳವಳಿ ಮಾಡ್ತಾನೆ ಇರ್ತೀರೇನು? ಮತ್ತೇನ್ ಮಾಡಿ ಡಾಕ್ಟ್ರೆ? ಕಾವ್ಯನಿಗಾದ ಅನ್ಯಾಯ ಸರಿಪಡಿಸೋದಾದ್ರೆ ಹೇಗೆ? ಆಸ್ ಎ ಫ್ರೆಂಡ್ ನನ್ನ ಅಡ್ವೈಸ್ ಏನು ಅಂದ್ರೆ, ನೀವ್ ಈ ರೀತಿ ಸ್ಟ್ರೆಸ್ ತಗೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಡಾಕ್ಟ್ರೆ, ಕಾವ್ಯ ಪ್ರೀತಿಸಿದ್ದು ನನ್ ಗಂಡನ್ನ. ನಾನು ಅವಳಿಂದ ಈ ಸುಖ ಸಂತೋಷನ್ ಕಿತ್ಕೊಂಡೆ ಅನ್ನೋ ಭಾವನೆ ಮೇಲಿಂದ ಮೇಲೆ ನನ್ನ ಚುಚ್ಚಿ ಕೊಲ್ತಾ ಇದೆ. ನೋಡಿ ಮಿಸಸ್ ಕಲ್ಪನಾ, ಸ್ಟ್ರೆಸ್ ಈಸ್ ಕಾಮನ್ ಟು ಆಲ್, ಬಟ್ ಒನ್ ಹೂ ನೋಸ್ ಟು ಓವರ್ಕಮ್ ಇಟ್ ವಿಲ್ ಬಿ ಎ ಬೆಟರ್ ಇಂಡಿವಿಜುವಲ್. ಯಾಕೆ ನಿಮ್ ಗಂಡ ನಿಮ್ಮನ್ನ ಪ್ರೀತಿಸ್ತಿಲ್ವೇನು? ಡಾಕ್ಟ್ರೆ, ನನ್ ಗಂಡ ನನ್ನ ತುಂಬಾ ಪ್ರೀತಿಸ್ತಿದ್ದಾರೆ. ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ. ನೀವೇ ನಿಮ್ ಗಂಡನ ಪ್ರೀತಿಸ್ತಾ ಇಲ್ವಾ? ಮೀ ಐ ಆಮ್ ಮ್ಯಾಡ್ ಆಫ್ ಹಿಮ್. ನಿಮ್ ಮೂರ್ಖತನಕ್ಕೆ ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮಿಸಸ್ ಕಲ್ಪನಾ, ನಿಮ್ಮನ್ನ ಚೆನ್ನಾಗಿ ಪ್ರೀತಿಸ್ತಾ ಇರೋ ನಿಮ್ ಗಂಡನ್ನ ನೀವು ಪ್ರೀತಿಸೋದ್ ಬಿಟ್ಟು ನಿಮ್ ಗಂಡನೇ ಪ್ರೀತಿ ಮಾಡದೇ ಇರೋ ಆ ಕಾವ್ಯಂಗೆ ಪ್ರೀತಿ ಸಿಗಲಿಲ್ಲ ಅಂತ ನಿಮ್ ಸುಖ ಸಂತೋಷನೆಲ್ಲ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥ ಇದೆ? ಏನ್ ಪುರುಷಾರ್ಥ ಇದೆ? ಐ ಜಸ್ಟ್ ಕಾಂಟ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ವೆರಿ ಸ್ಟ್ರೇಂಜ್ ಸಿಚುವೇಶನ್ ಟು. ನಾನಿಲ್ಲಿ ಸುಖವಾಗಿ ಗಂಡನ ಜೊತೆ ಇರೋದು, ಅಲ್ಲಿ ನನ್ನ ಕಾವ್ಯ ಪ್ರೀತಿಯಿಂದ ವಂಚಿತಲಾಗಿ ನರಳ್ತಾ ಇರೋದು ನನ್ನಿಂದ ಸಹಿಸೋಕ್ಕಾಗಿಲ್ಲ ಡಾಕ್ಟರ್. ಅದಕ್ಕೆ ಅವಳಿಗೊಂದು ಮದುವೆ ಅಂತ ಹಾಕೋಬೇಕು, ಅವಳು ಕುತ್ತಿಗೆಲಿ ತಾಳಿ ಬಿಡೋವರೆಗೂ ನನ್ನ ಗಂಡನಿಗೆ ನನ್ನ ಪ್ರೀತಿಯಿಂದ ವಂಚನೆ ಆದ್ರೂ ಪರವಾಗಿಲ್ಲ ಡಾಕ್ಟರ್. ದಯವಿಟ್ಟು ಈ ವಿಷಯನ. ಓ ಶ್ಯೂರ್, ಐ ವಿಲ್ ಟೇಕ್ ಕೇರ್ ಆಫ್ ಇಟ್, ಡೋಂಟ್ ವರಿ. ಕಾವ್ಯ, ಕಲ್ಪನಾ ಬಗ್ಗೆ ನಿಮ್ ನಿಲುವೇನು? ಓ, ಅವಳ ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ದೀರಾ? ಆಸ್ ಎ ಪ್ರಾಕ್ಟೀಷನರ್ ಯು ಶುಡ್ ನೋ ಬೆಟರ್. ನಾನ್ ಕೇಳ್ತಾ ಇರೋದು ಅವಳ ಜೀವದ ಬಗ್ಗೆ ಅಲ್ಲ, ಅವಳ ಜೀವನದ ಬಗ್ಗೆ. ಪ್ರಸಾದ್, ಅವಳಿಗೇನು ಆಗಲ್ಲ, ಅವಳು ಬೇಗ ಗುಣವಾಗ್ತಾಳೆ. ಕಾವ್ಯ, ಇದನ್ನ ಒಬ್ಬ ಡಾಕ್ಟರ್ ಆಗಿ ಭರವಸೆ ಮಾತಾಡ್ತಿದ್ರು, ಇಲ್ಲ ಆಕೆ ಸ್ನೇಹಿತೆಯಾಗಿ ಬಂಧುವಾಗಿ ಮಾತಾಡ್ತಿದ್ರು? ನಿಮ್ ಮಾತು ನಂಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ ಕಾವ್ಯ, ಪ್ರಯತ್ನ ಪಡಿ. ನನ್ನ ಕಲ್ಪನಾ ಕಾಯಿಲೆಗೆ, ನೋವಿಗೆ, ಅವಳ ಚಿತ್ತ ಭ್ರಮಣೆಗೆ, ಅವಳು ಪಡ್ತಿರೋ ಯಮ ಯಾತನೆಗೆ, ಇದಕ್ಕೆಲ್ಲ ಕಾರಣ ನೀವೇ. ನಾನಾ? ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನೂ ಬಿಡಿಸಿಡ್ಬೇಕಾ? ಕಲ್ಪನಾಳ ಆಸೆ ಕಾವ್ಯ, ಕಲ್ಪನಾಳ ಭಾಷೆ ಕಾವ್ಯ, ಅವಳ ಮನ್ಸು ಕಾವ್ಯ, ಅವಳ ಕನ್ಸು ಕಾವ್ಯನೇ. ಹೀಗೆ ಹೀಗೆ ನನ್ನ ಹೆಂಡತಿ, ನೀವೇ ನಿಂತು ಮದುವೆ ಮಾಡಿಸಿದ ಕಲ್ಪನಾಗೆ ಸರ್ವಸ್ವವು ನೀವೇ ಕಾವ್ಯ, ನೀವೇ. ಅಂತ ವಾತ್ಸಲ್ಯ ತುಂಬಿದ ಹೆಣ್ಣು ನನ್ನ ಕಲ್ಪನಾ ಇವತ್ತು ಚಿತ್ರ ಹಿಂಸೆ ಅಂತ ಹೇಳ್ತಿರೋದು ನನ್ನ ಕೈಲಿಂದ ಸಹಿಸಕ್ಕಾಗಲ್ಲ ಕಾವ್ಯ, ನನ್ನ ಕೈಲಿಂದ ಸಹಿಸಕ್ಕಾಗಲ್ಲ. ಅವಳ ಕಾಯಿಲೆಗೆ ನೀವೇ ಔಷಧಿ ಕಾವ್ಯ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಅವಳ ಕಾಯಿಲೆನ ಗುಣಪಡಿಸಿ. ನಿಮ್ ಕೈ ಮುಗಿ ಕೇಳ್ಕೊತೀನಿ, ನಿಮ್ ಕೈ ಹಿಡ್ ಕೇಳ್ಕೊತೀನಿ. ನಾನು ನನ್ನ ಹೆಂಡತಿ ನೆಮ್ಮದಿ ಬಗ್ಗೆ ದಾರಿ ಮಾಡ್ಕೊಡಿ ಕಾವ್ಯ, ದಾರಿ ಮಾಡ್ಕೊಡಿ. ಕಂಟ್ರೋಲ್ ಯೋರ್ಸೆಲ್ಫ್, ಕಂಟ್ರೋಲ್ ಯೋರ್ಸೆಲ್ಫ್ ಪ್ರಸಾದ್.
ನಿಮ್ಗೇನು ಆಗ್ಬಾರ್ದಾಗಿದೆ, ನಡಿಬಾರ್ದು ನಡೆದಿದೆ ಅಂತ ನನ್ನ ಹೆಂಡತಿ ಊಟ ತಿಂಡಿ ಇಲ್ದೆ ನರಳುತ್ತಿದ್ದಾಳೆ. ಅವಳು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಇದೇನಾ ಪ್ರತಿಫಲ? ನೀವ್ಯಾರನ್ನೋ ಪ್ರೀತಿಸಿ ಅವ್ನು ನಿಮ್ ಮೋಸ ಮಾಡ್ದ ಅಂತ ಇದಕ್ಕೆ ನೀವು ಮದುವೆ ಮಾಡ್ಕೊಳ್ದೆ ಒಂಟಿಯಾಗಿದ್ದೀರಾ. ಅವಳು ನಿಮ್ ಮದ್ವೆ ಆಗ್ಲಿಲ್ವಲ್ಲ ಅಂತ ಕೊರಗ್ತಿದ್ದಾಳೆ. ಅಲ್ರಿ, ಅವಳು ನಿಮ್ ಮನೇಲಿ ಬೆಳೆದ ಮಾತ್ರಕ್ಕೆ ಅವಳಿಗೆ ಈ ರೀತಿ ಚಿತ್ರಹಿಂಸೆ ಕೊಡೋದ್ರಲ್ಲಿ ಏನ್ರಿ ನ್ಯಾಯ? ನಿಮ್ಮ ಅಭಿಮಾನಿಯಾಗಿ ನೀವು ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬರಬೇಕು ಅಂತ ನಾನು ಎಷ್ಟೆಲ್ಲ ಪ್ರೋತ್ಸಾಹ ಕೊಟ್ಟೆ, ಏನೆಲ್ಲ ಕನ್ಸಿಟ್ಕೊಂಡಿದ್ದೆ. ಅದಕ್ಕೆ ಸಿಕ್ತಿರೋ ಪ್ರತಿಫಲ ಇದೆ ಅಲ್ಲ? ಯಾಕ್ರಿ ಇಷ್ಟೆಲ್ಲ ಆಗಿದ್ರು ಇನ್ನು ಕಲ್ತರ ನಿಂತಿದ್ದೀರಾ? ಒಂಚೂರು ಕಾರಣ ಏನಂತಿಲ್ಲ ನಿಮ್ಗೆ? ನೀವೊಂದು ಹೆಣ್ಣ, ಎಂತ ಸ್ವಾರ್ಥಿರಿ ನೀವು. ನೀವಿಂತವ್ರು ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ. ನೋಡಿ, ನಿಮ್ ಮದ್ವೆ ಆಗೋವರೆಗೂ ನಮ್ ಸಂಸಾರದಲ್ಲಿ ಸಮಸ್ಯೆ ಪರಿಹಾರ ಆಗಲ್ಲ. ಇದೇ ಕೊರಗಿನಲ್ಲಿ ನನ್ನ ಹೆಂಡತಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ನೇ ಅಲ್ಲ, ಆ ದೇವ್ರನ್ನು ನಾನು ಕ್ಷಮಿಸಲ್ಲ. ನಾವ್ ಕೈಕೊಡಿ. ಡ್ಯಾಡಿ, ಆಶೀರ್ವಾದ ಮಾಡಿ ಡ್ಯಾಡಿ. ಕಲ್ಪನೆನ್ ಬದುಕು ಇದ್ದು ಸತ್ತಾಗ ಆಗ್ಬಾರ್ದು ಅಂತ ನಾನು ಈ ಮದ್ವೆ ನಿರ್ಧಾರಕ್ಕೆ ಬಂದೆ. ನನಗೂ ಒಂದ್ ಮದ್ವೆ ಆಗಿದೆ ಅಂತ ಒಳಗ್ ತಿಳಿದ್ರೆ ಅವಳ ಮನ್ಸಿಗೆ ಎಷ್ಟೋ ಸಂತೋಷ ಆಗತ್ತೆ. ಅವಳ ಮುಂಚಿನ ತರ ಜೀವನದಲ್ಲಿ ಯಾವಾಗ್ಲೂ ನಗ್ತಾ ಇರ್ಬೇಕು ಅಂತ ಹೀಗ್ ಮಾಡ್ದೆ. ನನ್ ಕ್ಷಮಿಸ್ಬಿಡಿ ಡ್ಯಾಡಿ, ನನ್ ಕ್ಷಮಿಸ್ಬಿಡಿ. ನನ್ ಮೇಲೆ ಪ್ರಮಾಣ ಮಾಡಿ ಹೇಳಿ, ಯಾವುದೇ ಕಾರಣಕ್ಕೂ ಕಲ್ಪನೆಗೆ ಮಾತ್ರ ಈ ವಿಷಯ ತಿಳಿಬಾರ್ದು. ಬನ್ನಿ ಮಾವ, ಬಹಳ ದಿವಸದಿಂದ ಕಾಣಿಸ್ಲೇ ಇಲ್ಲ. ಸ್ವಲ್ಪ ಬಿಸಿ ಆಗಿದೆ. ಮೊದಲು ಕೊಡಮ್ಮ ಸ್ವೀಟು, ಪಾಯಸಿ ಮಾಡ್ಕೊಳ್ಳಿ. ತಗೊಳ್ಳಿ ಪ್ರಸಾದ್. ತೊಳ್ಕೊಳ್ಳಿ. ಕಮಾನ್. ಕಲ್ಪನಾ, ನಿನ್ಗೆ ಇಷ್ಟವಾಗಿರೋ ಸ್ವೀಟ್ ತಂದಿದ್ದೀನಿ, ತಗೋ. ತಗೋ ಪುಟ್ಟ, ತಗೋ. ನಾನು ಇಷ್ಟ ದಿನ ಬರ್ಲಿಲ್ಲ ಅಂತ ಕೋಪ ಬಂದಿದ್ಯಾ? ತಗೊಳ್ಳೆ. ಈ ಸ್ವೀಟ್ ಯಾವ್ದು ಗೊತ್ತಾ? ಕೇಳಿದ್ರೆ ಸಂತೋಷ ಪಡ್ತೀಯಾ? ನಮ್ ಕಾವಿನ ಮದ್ವೆ ಆಯ್ತು. ಏನು? ಕಾವಿ ಮದುವೆ ಆಯ್ತಾ? ತಗೋ ಪುಟ್ಟ. ನಾನ್ ನಂಬಲ್ಲ. ಏನ್ ಪುಟ್ಟ, ಇಂಥ ವಿಷಯದಲ್ಲಿ ಹೊಡೆಯಾಟ ಆಡ್ತಾರ? ತಗೋ. ಕಲ್ಪನಾ, ನೋಡಿಲಿ, ನಾನು ಇಷ್ಟಪಟ್ಟಿರೋ ಹುಡುಗ ಕಟ್ಟಿರೋ ತಾಳಿ ಸೆಲೆಕ್ಷನ್ಗೆ ಹೋದಾಗ್ಲೇ ಮೀಟ್ ಮಾಡಿದ್ದೆ. ಕೊನೆಗೂ ಕಾವ್ಯ ಮದ್ವೆ ಆಗ್ಬಿಟ್ಲು. ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಂಗೆ ಆಗ್ತಿರೋ ಸಂತೋಷಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ತೀಯ ನೀನು? ಕಂಟ್ರೋಲ್ ಯೋರ್ಸೆಲ್ಫ್ ಕಲ್ಪನಾ, ಕಮಾನ್, ಕಂಟ್ರೋಲ್ ಯೋರ್ಸೆಲ್ಫ್. ನನ್ ಕಲ್ಪನಾ ಮುಂದಿನ ತರ ಹೀಗೆ ನಗ್ನಗ್ತಾ ಇರೋದನ್ನ ನೋಡಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಗೊತ್ತಾ? ಐ ಆಮ್ ವೆರಿ ಹ್ಯಾಪಿ ಟುಡೇ.
ರೀ ರೀ ಅವಳಿಗೆ ಮದ್ವೆ ಆಗ್ಲಿ ಅಂತ ದೇವರಲ್ಲಿ ಹರಕೆ ಮಾಡ್ಕೊಂಡಿದ್ದೆ. ಈಗ ಅವಳಿಗೆ ಮದ್ವೆ ಆಗಿದೆ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ ಬರ್ಲಾ? ಧಾರಾಳವಾಗಿ ಹೋಗಿ ಹರಕೆ ತೀರ್ಸ್ಬಿಟ್ ಬಾ. ಹಾ ಹುಷಾರು. ಏನಮ್ಮ? ಅಪ್ಪಾಜಿ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ ಬರ್ತೀನಿ. ಏನಮ್ಮ ವಿಶೇಷ? ಕಾವ್ಯಂಗೆ ಮದ್ವೆ ಆಗ್ಲಿ ಅಂತ ನಾನು ದೇವರಲ್ಲಿ ಹರಕೆ ಮಾಡ್ಕೊಂಡಿದ್ದೆ. ಈಗ ಅವಳಿಗೆ ಮದ್ವೆ ಆಗಿದೆ, ಅದಕ್ಕೆ ಬರ್ತೀನಿ. ಪುಟ ಪ್ರಸಾದ್, ಸಂತೋಷನಪ್ಪ. ಕಲ್ಪನೆ ನೋಡ್ತೀಯಾ? ಕಾವ್ಯ ಮದುವೆ ಆಗಿದೆ ಅಂತ ತಿಳಿದ ತಕ್ಷಣನೇ ಅವಳ ದುಃಖನೆಲ್ಲ ಮರೆತು ಬಿಟ್ಟು ನಾರ್ಮಲ್ ಆಗಿ ಎಷ್ಟು ಸಂತೋಷ ಇದೆ. ಹೌದು ಮಾವ, ಕಲ್ಪನೆ ಸ್ಥಿತಿ ನೋಡಿ ನಾನ್ ಕಾವ್ಯನ ಹತ್ರ ಅವಳ ಮದುವೆ ವಿಚಾರವಾಗಿ ಬಹಳ ರೂಢ ಮಾತಾಡ್ಬಿಟ್ಟೆ. ಅದರಿಂದ ಅವಳ ಮನಸ್ಸು ತುಂಬಾ ನೋವಾಗಿರ್ಬೋದು. ಆದ್ರೆ ನಾನು ಅವಳ ಮನಸ್ಸು ಚುಚ್ಚುವಾಗಿ ಮಾತಾಡದೆ ಹೋಗಿದ್ದಿದ್ರೆ ಅವಳು ಖಂಡಿತವಾಗಿ ಈ ಮದುವೆಗೆ ಒಪ್ಕೋತಾ ಇರ್ಲಿಲ್ಲ. ಕಾವ್ಯನ ಮನಸ್ಸು ಚುಚ್ಚು ಹಾಗೆ ನೀವು ಮಾತಾಡಿದ್ರ. ಎನಿವೆ, ಕಲ್ಪನಾ ಸಂತೋಷವಾಗಿದ್ದಾಳೆ, ಕಾವ್ಯನೂ ಒಂಥರ ಸಂತೋಷವಾಗಿದ್ದಾಳೆ. ಮಾವ ಯಾಕೊಂಥರ ಇದ್ದೀರಲ್ಲ? ನನ್ನ ಕಾವ್ಯ ಬೇರೆ ಅಲ್ಲ, ಕಲ್ಪನಾ ಬೇರೆ ಅಲ್ಲ. ಹುಡುಗ ಫಾರಿನ್ ಇದ್ದಾನೆ, ಹುಡುಗಿ ಫಾರಿನ್ಗೆ ಹೋಗ್ಬೇಕಾಗತ್ತಲ್ಲ ಅಂತ ಬೇಜಾರ? ಇಲ್ಲ ಪ್ರಸಾದ್, ಕಾವ್ಯನ ಮದುವೆ ಆಗಿರೋ ಹುಡುಗ ಫಾರಿನ್ ಅಲ್ಲಿಲ್ಲ, ಇಲ್ಲೇ ಇದ್ದಾನೆ. ಇಲ್ಲೇ ಇದ್ದಾನ? ಯಾರು ಅವನು? ಅವಳು ಯಾರನ್ನು ಪ್ರೀತಿಸಿದ್ಲೋ ಅವನ್ನೇ ಮದುವೆ ಆಗಿರೋದು. ಇಲ್ಲ, ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ಮದುವೆ ಏನಾಯ್ತು, ಆದ್ರೆ ಸಂಸಾರ ಮಾಡಕ್ಕಾಗಲ್ವಲ್ಲ. ಏನು ಸಂಸಾರ? ಮಾವ ಏನ್ ಹೇಳ್ತಿದ್ದೀರಾ ನೀವು? ಆ ಹುಡುಗನಿಗೆ ಇದಕ್ಕೆ ಮೊದಲೇ ಒಂದು ಮದುವೆ ಆಗೋಗಿದೆ. ಏನು? ಕಾವ್ಯನ್ ಪ್ರೀತಿಸಿ ಅವಳಿಗೆ ಮೋಸ ಮಾಡಿ ಬೇರೆ ಅವಳ ಮದುವೆ ಆದವನ್ನ ಇವಳು ಯಾಕೆ ಮದುವೆ ಆಗ್ಬೇಕು ಅಂತದೇನ್ ಬಂದಿತ್ತು ಇವಳಿಗೆ? ನೀವಾದ್ರೂ ಹೇಗಿದೆ ಒಪ್ಪಿಗೆ ಕೊಟ್ರಿ ಮಾವ? ಛೇ, ಎಂತ ಕೆಟ್ಟವನವನು. ಇಲ್ಲಪ್ಪ, ಆ ಹುಡುಗ ಕೆಟ್ಟವನಲ್ಲಪ್ಪ. ಅವ್ರ ಜೀವನದಲ್ಲಿ ವಿಧಿ ವಿಚಿತ್ರವಾಗಿ ಆಟ ಆಡ್ಬಿಡ್ತು ಅಷ್ಟೇ. ಮಾವ, ಅವನ್ ಯಾರು? ಅವನ್ ಎಲ್ಲಿದ್ದಾನೆ ಮಾವ? ಬೇಡ ಬೇಡಪ್ಪ. ಮಾವ, ದಯವಿಟ್ಟು ನೀವು ನನ್ನ ಹತ್ರ ಅವನ್ ಯಾರು ಅಂತ ಹೇಳಿ. ನೋಡು, ಅದರಿಂದ ಏನ್ ಪ್ರಯೋಜನ? ಬೇಡ, ಬಿಟ್ಬಿಡು. ಮಾವ, ಕಾವ್ಯನ್ ಬಾಡಲ್ಲಿ ಇಷ್ಟೆಲ್ಲ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ಈಗ ಅದಲ್ಲ ಯಾಕೆ? ಬೇಡ ಪ್ರಸಾದ್. ಅವ್ನ್ ಯಾರು ಅಂತ ನನ್ನ ಹತ್ರ ಹೇಳ್ಬೇಕು, ದಯವಿಟ್ಟು. ಬೇಡಪ್ಪ. ಅವನ್ ಯಾರು ಅಂತ ಹೇಳಿದ್ರೆ ನನ್ನ ಮೇಲೆ ಆಣೆ. ನೀ ತಿಳ್ಕೊಳ್ಳೇಬೇಕಾ? ಹೌದು. ಅವನು ಯಾರು ಅಂತ ನಿಂಗೆ ಗೊತ್ತಾಗ್ಲೇಬೇಕಾ? ಹೌದು ಮಾವ. ಆಯ್ತು. ಅವನು ನಾನ್ ಕಾವ್ಯ? ಹೌದು, ನೀನೆ. ನಾನಲ್ಲ ಮಾವ, ನಾನು ಅವಳ ಅಭಿಮಾನಿ. ಹಾ, ನಾನು ಅವಳ ಅಭಿಮಾನಿ. ಅವಳು ಸ್ಪೋರ್ಟ್ಸ್ಗೆ ಎಲ್ಲ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೆ. ಆದ್ರೆ ಯಾವತ್ತು ನನ್ನ ಆತ್ಮಸಾಕ್ಷಿಯಾಗು ಪ್ರೀತಿ ಪ್ರೇಮ ಅನ್ನೋ ದೃಷ್ಟಿಲಿ ನೋಡಿಲ್ಲ. ಅವಳನ್ನ ಆ ದೃಷ್ಟಿಲಿ ನಾನು ನೋಡಿಲ್ಲ ಮಾವ. ನಿನ್ನ ಹುಚ್ಚ ಅಭಿಮಾನ ಅವಳಲ್ಲಿ ಪ್ರೀತಿ ಅಲೆ ಹುಟ್ಟಿಸ್ತು. ಹಾಗಾದ್ರೆ ಮದುವೆ? ಅವಳು ಯಾವತ್ತು ನಿನ್ನ ಪ್ರೀತಿಸಿದ್ಲೋ ಅವತ್ತೇ ಮನಸಾರ ನಿನ್ನ ಮದುವೆ ಮಾಡ್ಕೊಂಡ್ಬಿಟ್ಲಪ್ಪ. ಕಲ್ಪನಾಗೆ ತಾನ್ ಪ್ರೀತಿಸಿದ ಹುಡುಗನೇ ಅವಳ ಗಂಡ ಅಂತ ತಿಳಿದ ಹಾಗೆ ಮುಚ್ಚಿಟ್ಬಿಟ್ಲು. ನಾನ್ ಮದ್ವೆ ಆಗದೆ ಇದ್ರಿಂದಲ್ವಾ ಕಲ್ಪನಾ ಜೀವನ ಹೀಗಾಗಿರ್ಬೋದು ಅಂತ ಅನ್ಕೊಂಡು ದೇವರ ಫೋಟೋ ಇಟ್ಟು ಅದ್ರ ಮುಂದೆ ನಿನ್ ಫೋಟೋ ಇಟ್ಟು ಆ ಫೋಟೋ ಮೇಲೆ ತಾಳಿ ಇಟ್ಟು
ಆ ತಾಳಿನ ತೆಗೆದು ಕಟ್ಕೊಂಡು ಯಾವುದೇ ಕಾರಣಕ್ಕೂ ಈ ವಿಷಯ ಕಲ್ಪನಾ ಗೊತ್ತಾಗ್ಬಾರ್ದು. ಮಾವ, ಒಂದೇ ಒಂದ್ಸಲ ನಾನು ಕಾವ್ಯನ್ ನೋಡ್ಬೇಕು, ಅವಳ ಹತ್ರ ಕ್ಷಮೆ ಕೇಳ್ಬೇಕು. ಅವತ್ತಿನ ವಿಚಾರದ ಬಗ್ಗೆ ನಾನು ಕಾವ್ಯನ ಹತ್ರ ಕ್ಷಮಾಪಣೆ ಕೇಳ್ಬೇಕು. ಅವಳನ್ನ ಒಂದ್ಸಲ ನೋಡ್ಬೇಕು. ಅವಳನ್ನ ಏರ್ಪೋರ್ಟ್ ಮೇಲೆ ಮೀಟ್ ಮಾಡ್ಬೇಕು. ನಾಳೆ ಬೆಳಗ್ಗೆ ಜಾವ ಫಸ್ಟ್ ಫ್ಲೈಟ್ಗೆ ದೇನಿ ಜನರು ಸೇವೆ ಮಾಡೋದಕ್ಕೋಸ್ಕರ ಸೋಮನೆಯಾಗಿ ಹೋಗ್ತಾ ಇದ್ದಾಳೆ. ನಾನು ಅವಳನ್ನ ನೋಡ್ಬೇಕು. ನಾನು ಅವಳನ್ನು ಒಂದೇ ಒಂದ್ಸಲ ನೋಡ್ಲೇಬೇಕು. Announcing the departure of Indian Airlines flight IT551. Flight IT551 to Bangalore. ಕಲ್ಪನಾ, ಕಾವ್ಯ ಫಾರಿನ್ ಹೊರಟೋಗ್ತಾಳೆ ಅಂತ ಬೇಜಾರಮ್ಮ? ಇಲ್ಲ, ಬೇಜಾರಿಲ್ಲ, ಸಂತೋಷನೇ. ಯಾಕೆ ಗೊತ್ತಾ, ಅವಳು ಮದ್ವೆ ಆಗಿ ಗಂಡನ್ ಸೇರಕ್ ಹೋಗ್ತಿದ್ದಾಳಲ್ಲ ಅಂತ. ಮದ್ವೆ ಆದ್ಮೇಲೂ ನಮ್ ಜೊತೆನೆ ಇರು ಅಂತ ಹೇಳಕ್ಕಾಗತ್ತಾ? ದೂರ ಹೋಗ್ತಿದ್ದಾಳೆ ಅಂತ ಸ್ವಲ್ಪ ಬೇಜಾರಾಗ್ತಾ ಇದ್ರು. ಕೊನೆಗೂ ಮದ್ವೆ ಆಗ್ಲಲ್ಲ ಅನ್ನೋ ಸಂತೋಷನೇ ಈಗೆಲ್ಲದಕ್ಕಿಂತ ಹೆಚ್ಚಾಗಿರೋದು. ಅದೊಂದೇ ಸಮಾಧಾನ. ಪ್ರಸಾದ್, ಬೇಗ ಹೋಗಿಲ್ಲ. Passengers are requested to get in for the security check. Thank you. ಲೇಟ್ ಆಗ್ತಿದ್ದಿಲ್ಲ. ಪ್ರಸಾದ್, ಇನ್ನು 5 ನಿಮಿಷ ಇರೋದು. Indian Airlines